ಪಾಯಸ ಮಾಡಬೇಕಾಗಿತ್ತು. ಪಾಯಸ ಜೊತೆ ಹೋಳಿಗೆನೂ ಮಾಡ್ತಿದ್ದೀನಿ. ಬೇಳೆ ಹೋಳಿಗೆನಾ? ಹೋಳಿಗೆ ಪಾಯಸಕ್ಕೆ ಬಿಸಿ ತುಪ್ಪ ಹಾಕೊಂಡು ತಿಂದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ರುಚಿಯಾಗಿರುತ್ತೆ. ಆದರೆ ನೀವು ಯಾವುದು ತಿನ್ನಂಗಿಲ್ಲ. ಯಾಕೆ? ಏನೂ ಆಗಲ್ಲ, ಅಡುಗೆ ಮನೆಯಲ್ಲೇ ಕೂತ್ಕೊಂಡು ತಿನ್ಕೊಂಡ್ಬಿಡ್ತೀವಿ, ಯಾರಿಗೂ ಗೊತ್ತಾಗಲ್ಲ. ಅಮ್ಮ ಎಲೆ ಒಳಗಡೆ ಇಡಪ್ಪ. ಅದೆಲ್ಲ ಆಗಲ್ಲ ರೀ, ನಿಮ್ಮ ಅಳಿಯನ ಅನುಮತಿ ಇಲ್ಲದೆ ನಾನೇನು ಕೊಡಲ್ಲ. ಬಾಯಿ ಕೆಟ್ಟೋಗಿದೆ, ಏನು ತಿನ್ಬೇಕು ಅಂದ್ರೆ ಆಗಲ್ವಂತೆ. ಇದು ಒಂದು ಬಾಳ ನಮ್ದು. ಏನಂತಮ್ಮ ಸಾಹೇಬ್ರದು? ಅವ್ರಿಗೆ ಬಿಸಿ ಬಿಸಿ ಹೋಳಿಗೆ ಮೇಲೆ ತುಪ್ಪ ಹಾಕೊಂಡು ತಿನ್ಬೇಕಂತ. ಅಷ್ಟೇ ತಾನೇ, ತಿನ್ಲಿ ಬಿಡು. ಇದನ್ನ ಹೇಳೋಕ್ಕೆ ನೀನೊಬ್ಬ ಬಾಕಿ ಇದೆ ಕಣೋ. ಅದನ್ನೆಲ್ಲ ತಿನ್ನಬಾರ್ದು ಅಂತ ಡಾಕ್ಟ್ರು ಹೇಳಿದ್ದಾರೆ. ಅಮ್ಮ ಇವತ್ತು ಒಂದಿನ ತಿಂದ್ರೆ ಏನಾಗಲ್ಲ ಬಿಡು. ಸರಿ ರೀ, ನಿಮ್ಮ ಮಗ ಹೇಳ್ತಿದ್ದಾನೆ ಅಂತ ಒಂದು ಹೋಳಿಗೆ ಕೊಡ್ತಿದ್ದೀನಿ ಅಷ್ಟೆ. ವಾಹ್, ನನ್ನ ಕಡೆಯಿಂದ ಅಮ್ಮ ಮಗನಿಗೆ ಒಂದು ದೊಡ್ಡ ಥ್ಯಾಂಕ್ಸ್. ಬೇಗ ಅಡುಗೆ ಮಾಡಿ. ಯಾಕಪ್ಪ ಹಾಗೆ ನೋಡ್ತಾ ಇದೀಯಾ? ನನ್ನ ಮೇಲೆ ಕೋಪ ಮಾಡಿಕೊಂಡು ಅದು ಹೇಗೆ ಮಾತು ಬಿಟ್ಟಿದೆ? ಅಷ್ಟೊಂದು ಗಟ್ಟಿ ಮನ್ಸ ನಿಂದು? ಆ ಥರ ಎಲ್ಲ ಆದಾಗ ಎಂಥವ್ರಿಗೆ ಆಗಲಿ ಕೋಪ ಬರುತ್ತೆ ಕಣೋ. ನೀನು ಬುದ್ಧಿ ಕಲೀಲಿ ಅಂತ ಹಾಗೆ ಮಾಡಿದೆ. ನೀವೇನು ಮಾಡಿದ್ರು ಇವನಿಗೆ ಬುದ್ಧಿ ಬರಲ್ಲ ಬಿಡಿ. ಅದಕ್ಕೆ ಅಂಬುಜ, ಹಿಟ್ಟನ್ನು ತಗೊಂಡೋಗಿ ಒಳಗಡೆ ಹೋಗು. ಅಂದ್ರೆ ಅಮ್ಮ ಮಗನ ಬಾಂಧವ್ಯಕ್ಕೆ ನಾನು ಅಡ್ಡಿ ಆಗ್ತಿದ್ದೀನಿ ಅಂತ ನನ್ನ ಕಳಿಸ್ತಿದ್ದೀರಾ? ಹೌದು. ಅಮ್ಮ ಮಗನ ಸಂಬಂಧದಲ್ಲಿ ಹುಳಿ ಹಿಂಡಕ್ಕೆ ಬಂದರೆ ಅಮ್ಮ ಯಾರನ್ನೂ ಸುಮ್ಮನೆ ಬಿಡಲ್ಲ, ಕಿವಿ ಹಿಂಡ್ತಾರೆ. ಆಯ್ತಪ್ಪ, ದೊಡ್ಡ ಮನುಷ್ಯ. ನಿನ್ನ ಹತ್ರ ಹೋಗಿ ಮಾತಾಡ್ತೀನಿ ನಾನು. ಅಮ್ಮ ಹೋಳಿಗೆ ಹಿಟ್ಟು ಕಲಿಸ್ಬಿಡೆ. ಅತ್ತೆಗೆ ಹಾಗೆಲ್ಲ ಮಾತಾಡ್ತಾರೇನೋ? ಪಾಪ, ಅವಳು ಬೇಜಾರು ಮಾಡ್ಕೊಂಡು ಹೋದ್ಲು. ಅಮ್ಮ ಅವ್ಳು ಬೇಜಾರು ಮಾಡ್ಕೊಂಡಿದ್ದು ಯಾವ ಥರ ನೋಡಿದ್ಯಾ ನೀನು?